ಇದು 9ನೇ ತರಗತಿ ಭಾಗ 1 ಪಠ್ಯಪುಸ್ತಕ. ಇದರಲ್ಲಿ 1.1 ಸಂಖ್ಯಾ ಪದ್ಧತಿಯ ಈ ಅಭ್ಯಾಸಗಳನ್ನು ಬಿಡಿಸ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಈ ಪಾಠದಲ್ಲಿ ನೋಡಬೇಕಾದ್ರೆ ಯಾವ್ಯಾವ ಅಂಶಗಳು ಬರ್ತವೆ, 9ನೇದು ಸಂಖ್ಯಾ ರೇಖೆಯಲ್ಲಿ ಯಾವ ರೀತಿಯಾಗಿ ಗುರುತು ಮಾಡೋದು, ಮತ್ತು ಪೂರ್ಣ ಸಂಖ್ಯೆಗಳು ಯಾವುವು, ಇವು ಸ್ವಾಭಾವಿಕ ಸಂಖ್ಯೆಗಳು ಎನ್ ಅಕ್ಷರದಿಂದ ಸೂಚಿಸಲ್ಪಡ್ತವೆ. n = 1 2 3 4 ಇಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಪೂರ್ಣ ಸಂಖ್ಯೆಗಳು ಇರ್ತವೆ. ಇಲ್ಲಿ 0ಯನ್ನು ಸೇರಿಸಲಾಗ್ತದೆ, 0 1 2 3 4 ಆಗ್ತದೆ. ಇದು ಪೂರ್ಣಾಂಕಗಳು ಅಂದರೆ ಮೈನಸ್ ಸಂಖ್ಯೆಗಳನ್ನು ನಾವು ಅದರಲ್ಲಿ ಸೇರಿಸ್ತೇವೆ. -1 -2 -3 ಇದನ್ನು ಜಡ್ದಿಂದ ಸೂಚಿಸಲಾಗ್ತದೆ. ಯಾಕೆ ಅಂತಂದರೆ ಜಲ್ಹೆನ್ ಎಂಬ ಅಕ್ಷರದಿಂದ ಇದು ಬಂದಿದೆ. ಹಾಗಾಗಿ ಇದರ ಅರ್ಥ ಜರ್ಮನ್ ಪದದ ಆಗಿರೋದ್ರಿಂದ ಇದು ಎಣಿಕೆ ಎಂಬ ಶಬ್ದವನ್ನು ಅಥವಾ ಎಣಿಸುವ ಶಬ್ದದ ಅರ್ಥವನ್ನು ಕೊಡ್ತದೆ. ಇದು ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣಾಂಕಗಳನ್ನು ಈ ಚಾಪ್ಟರ್ನಲ್ಲಿ ಅಧ್ಯಾಯ 1ರಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇದು ಭಾಗಲಬ್ಧ ಸಂಖ್ಯೆಗಳು ಬರ್ತವೆ. ಅಂದರೆ ಕ್ಯೂ ಅಂತ ರ್ಯಾಷನಲ್ ನಂಬರ್ಸ್ ಆಗಿದೆ. ಇದು ಅನುಪಾತಗಳ ರೂಪದಲ್ಲಿ ಇರ್ತದೆ. ಇದಕ್ಕೆ ರೇಷೋ ಅಂತಾರೆ. ಕೋಶಿಯಂಟ್, ಕ್ಯೂ ಅಂತಂದರೆ ಕೋಶಿಯಂಟು, ಭಾಗಲಬ್ಧ ಎಂಬ ಅರ್ಥವನ್ನು ಕೊಡುವುದಾಗಿದೆ. ನಾವು ಯಾವುದು ಭಿನ್ನರಾಶಿ ಅಂತ ಹೇಳ್ತೀವಿ ಅವನ್ನು ಭಾಗಲಬ್ಧ ಸಂಖ್ಯೆಗಳ ಗುಂಪಿಗೆ ಸೇರಿಸಲಾಗ್ತದೆ. P/Q, P ಆ್ಯಂಡ್ Q ಬಿಲಾಂಗ್ಸ್ ಟು Z ಮತ್ತು Q is not equals to 0. P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಈ ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಸಮಾನ ಭಾಗಲಬ್ಧ ಸಂಖ್ಯೆಗಳು, ಸಮಾನ ಭಿನ್ನರಾಶಿಗಳು ಅಂತ ನಾವು ಏನು ಬರಿತಿದ್ವಿ ಅವಕ್ಕೆ ನಾವು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೆಯಲಾಗ್ತದೆ. 1/2, 2/4, 10/12 ಅಂದರೆ ಇದು 10 1 10 2 25 5 25 10 ಅದೇ ಮೂಲ 25 1 25 2 ಮೂಲ ಆಗಿರೋಂತಹ ಭಿನ್ನರಾಶಿ ಇಲ್ಲಿ ಬರ್ತದೆ. ಇವಾಗ ನಾವು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೆಯುತ್ತೇವೆ. ಇಲ್ಲಿ ಸಹ ವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಎರಡು ಸಂಖ್ಯೆಗಳಿರಬೇಕು. ಒಂದನ್ನು ಹೊರತುಪಡಿಸಿ ಅದಕ್ಕೆ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇರಬಾರ್ದು. ಉದಾಹರಣೆಗೆ 3 ಮತ್ತು 5 ಇವೆರಡೂ ಯಾವ ಸಂಖ್ಯೆಯಲ್ಲಿಯೂ ಬರುವುದಿಲ್ಲ, ಯಾವ ಮಗ್ಗಿಯಲ್ಲಿಯೂ ಇವಿಲ್ಲ. 3 ಮತ್ತು 5ಕ್ಕೆ ಸಾಮಾನ್ಯ ಅಪವರ್ತನ 1 ಆಗುತ್ತೆ. ಮತ್ತು 5 7 ಯಾವುದೇ ಮಗ್ಗಿಯಲ್ಲಿ 5 7 ಇಲ್ಲ. 1 3 ಯಾವುದೇ ಮಗ್ಗಿಯಲ್ಲಿ 1 3 ಇಲ್ಲ. 3 7 ಹೀಗೆ. ಮತ್ತು 7 11 13 11 ಇವುಗಳನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈ ರೀತಿಯಾಗಿ ನೋಡ್ಕೊಳ್ತಾ ಹೋಗಿದರೆ ಯಾವ ಸಂಖ್ಯೆ ಹೇಳಿಕೆ ತಪ್ಪು ಅಥವಾ ಸರಿ ಎಂಬುದನ್ನು ನಾವು ಕೂಲಂಕುಷವಾಗಿ, ಈ ಪಾಠ ತುಂಬ ಚೆನ್ನಾಗಿದೆ ಮತ್ತು ಡೀಪಾಗಿ ಇವುಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳೇ. ಸರಿಯೋ ತಪ್ಪು ಎಂಬುದನ್ನು ನಾವು ಹೇಳಬೇಕಾಗ್ತದೆ. ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆ. ಇದು ತಪ್ಪಾಗಿದೆ. ಏಕೆಂದರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಡಬ್ಲ್ಯೂ, ಆಗಲ್ಲಿ ನಾವು ಹೇಳಿದ್ವಲ್ಲ, ಡಬ್ಲ್ಯೂ ಎಂಬುದು ಬರ್ತದೆ. ಆ ಡಬ್ಲ್ಯೂ ಎಂಬುದರಲ್ಲಿ ಯಾವುದಿರೋದಿಲ್ಲ, 1 2 ಇರ್ತದೆ, 0 ಇರುವುದಿಲ್ಲ. ಆದ್ದರಿಂದ ಅದು ಒಂದು ತಪ್ಪು ಹೇಳಿಕೆಯಾಗಿದೆ. ಎರಡನೇದು, ಪ್ರತಿಯೊಂದು ಪೂರ್ಣಾಂಕವೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಪೂರ್ಣವಾಗಿರೋಂಥ ಪೂರ್ಣಾಂಕ ಅಂದ್ರೆ ಅದು 0ಯನ್ನು ಹೊಂದಿರ್ತದೆ. ಯಾವುದೇ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸರಿ ಇದು. ಏಕೆಂದರೆ m ಒಂದು ಪೂರ್ಣಾಂಕ ಅಂತ ತಗೊಂಡ್ರೆ m/1 ನಾವು ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಈಗ 2 ಅಂತ ತಗೊಂಡ್ರು, 2/1 P/Q, 3/1 4/1 ಹೀಗೆ ಪೂರ್ಣಾಂಕಗಳ ರೂಪವನ್ನು ನಾವು ಪೂರ್ಣಾಂಕಗಳಿದ್ದನ್ನು ಭಾಗಲಬ್ಧ ಸಂಖ್ಯೆಗಳಾಗಿ ಬರಿಬಹುದು. ಮೂರನೇದು, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕ. ಭಾಗಲಬ್ಧ ಅಂತಂದರೆ ಭಿನ್ನರಾಶಿ. ಯಾವುದೇ ಒಂದು ಪೂರ್ಣ ಸಂಖ್ಯೆಗೆ ಅವುಗಳ ಭಾಗಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಪೂರ್ಣಾಂಕಗಳು ಅಂದರೆ +1 +2 -1 -3 ಇವುಗಳು ಪೂರ್ಣಾಂಕಗಳು ಅಂತ ಕರಿತೀವಿ. ಒಂದು ಇಲ್ಲೇನು ಕೊಟ್ಟಿದ್ದಾರೆ ಅವರು, ಭಾಗಲಬ್ಧ ಸಂಖ್ಯೆಯು ಕೂಡ ಒಂದು ಪೂರ್ಣಾಂಕ ಅಂತ ಕೊಟ್ಟರೆ ಇದು ತಪ್ಪು. ಯಾಕಂದರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಅರ್ಧ. 1/4 2/5 ಇವು ಭಾಗಲಬ್ಧ ಸಂಖ್ಯೆಗಳು. ಇವು 1 2 3 ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವುಗಳನ್ನು ನಾವೇನಂತ ಕರಿತೀವಿ, ಈ ಹೇಳಿಕೆ ತಪ್ಪು ಅನ್ನೋ ನಿರ್ಣಯಕ್ಕೆ ನಾವು ಬರ್ತೇವೆ. ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳಿರ್ತವೆ. ಅವುಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅನ್ನೋದು ಅಭ್ಯಾಸ 1.1ರಲ್ಲಿ ನಾವು ನೋಡ್ತಾ ಹೋಗೋಣ. 0 ಒಂದು ಭಾಗಲಬ್ಧ ಸಂಖ್ಯೆಯೇ, ಅದನ್ನು P/Q ರೂಪದಲ್ಲಿ ಬರೆಯಕ್ಕೆ ಬರ್ತದೋ. P/Q ಬಿಲಾಂಗ್ಸ್ ಟು Z, Q is not equals to 0 ಅಂತ ಬರೆಯಬಹುದೇ? ಹೌದು, ಬರೀಬಹುದು. ಇದು ಸರಿಯಾದ ಹೇಳಿಕೆಯಾಗಿದೆ. ಇದು ಯಾಕೆ ಸರಿಯಾದ ಹೇಳಿಕೆಯಾಗಿದೆ ಅಂತಂದರೆ ಇಲ್ಲಿ ನೋಡ್ರಿ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಇಲ್ಲಿ 1.1ರಲ್ಲಿ ನಾವು ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬ ಕಾರಣಗಳನ್ನು ಕೊಡ್ರಿ ಅಂತ ಹೇಳಿದ್ದಾರೆ.
ಈ ಸಂಖ್ಯೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡ್ತಾ ಇರಿ ಸ್ನೇಹಿತರೆ. ಒಂದನೇದು, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ನೋಡ್ರಿ ಇಲ್ಲಿ ಸ್ವಾಭಾವಿಕ ಸಂಖ್ಯೆಯನ್ನು 1 2 3 4 ಅಂತ ನಾವು ಗುರುತಿಸ್ತೀವಿ. ಅವು ಪೂರ್ಣ ಸಂಖ್ಯೆ ಹೌದಾ ಏನಲ್ಲೋ? ಹೌದು. ಯಾಕಂದರೆ ಪೂರ್ಣ ಸಂಖ್ಯೆಗಳು ಡಬ್ಲ್ಯೂದಿಂದ ಇರ್ತವೆ. 0 1 2 3 ಸ್ಟಾರ್ಟ್ ಆಗ್ತದೆ. ಪೂರ್ಣಾಂಕಗಳು -1 -2 ಸ್ಟಾರ್ಟ್ ಆಗ್ತದೆ. ಭಿನ್ನರಾಶಿಗಳು ಅಥವಾ ಭಾಗಲಬ್ಧ ಸಂಖ್ಯೆಗಳು p/q 1/2 ಅಂತ ಸ್ಟಾರ್ಟ್ ಆಗ್ತದೆ. ಇದು ಸರಿ, ಯಾಕಂದರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಕೂಡ ಒಂದು ಪೂರ್ಣ ಸಂಖ್ಯೆ ಇದೆ. ಯಾಕಂದರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಕೂಡ ಇದೆ. ನಾವು ಡಬ್ಲ್ಯೂ ಅಂತ ಏನು ಬರಿತೇವೋ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಇದೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಎರಡನೇದು, 3 ಮತ್ತು 4 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 3 ಮತ್ತು 4 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೋದು. ಇಲ್ಲಿ ನೋಡ್ಬೋದು. ಆಗಲೇ ಇದು ನಾವು ಹೌದು, p/q ಬಿಲಾಂಗ್ಸ್ ಟು z ಈ ರೀತಿಯಾಗಿ ಅವರು ಉತ್ತರಗಳನ್ನು ಬರೀಬೋದು. ಅಧ್ಯಾಯ 1.1. ಎರಡನೇದು, 3 ಮತ್ತು 4 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಈ 3 ಮತ್ತು 4 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ನೋಡ್ರಿ, ಒಂದು ಟೆಸ್ಟ್ ಇದೆ. 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಲು ನಮ್ಗೆ ಹೇಳಿರ್ತಾರೆ. ಅವರು ಎಷ್ಟು ಹೇಳಿರ್ತಾರೋ ಅದಕ್ಕೆ ನಾವು +1 ಮಾಡ್ಕೋಬೇಕಾಗ್ತದೆ. ಛೇದ ಎಷ್ಟು ಬರಬೇಕು? 7 ಬರಬೇಕು. ಅವ್ರು 5 ಕೇಳಿದ್ರು ಅಂದರೆ +1 ಮಾಡಿಕೊಂಡು 6 ಬರಬೇಕು. ಛೇದ 6 ಬರುವಂಗೆ ನಾವು ಸೆಟ್ ಮಾಡ್ಕೋಬೇಕು. ಇಲ್ಲಿ 6 ಅಂತ ಕೇಳಿದರೆ ನಾವು ಅದಕ್ಕೆ 1 ಸೇರಿಸ್ಬೇಕು. 7 ಆಗೋಂಗೆ ಛೇದ ಒಂದು ಜಾಸ್ತಿ. ಈಗ ನೋಡ್ರಿ, 7 7 3 21, 7 1 7, 3 ಬರಬೇಕು. 3 ಅವ್ರೇನು ಹೇಳಿದ್ದಾರೆ? 3 ಮತ್ತು 4 ನಡುವಿನ ಅಂತ ಹೇಳಿದ್ದಾರೆ. ಆದ್ದರಿಂದ 3 ಬರಬೇಕಲ್ವಾ? ಛೇದ ಮಾತ್ರ 7 ಬರಬೇಕು. ಯಾಕಂದರೆ 6 ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. 6ಕ್ಕೆ 1 ಸೇರಿಸಿದ್ರೆ 7 ಆಗಿಬಿಡ್ತದೆ. ಮೇಲೆ 21 ಇದೆ. 7 1 7 3 ಅಂದರೆ 3 ಬಂತಲ್ವಾ? ನೆಕ್ಸ್ಟ್ 4 7 4 28 /7, 7 1 7 4. ಅವ್ರು ಕೊಟ್ಟಿದ್ದೂ ಸರಿ ಆಯಿತು. 3 ಮತ್ತು 4 ಅಂಕಿಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಸೆಟ್ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ. ಈಗ ಹಂಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ? 21 21/7, 7 1 27ರಿಂದ 28 ನಡುವಿನ ಸಂಖ್ಯೆಗಳು ಯಾವ್ಯಾವ ಬರ್ತಾವೆ? 21 22 23 24 25 26 27. ಇವುಗಳ ನಡುವಿನ ಯಾವುದಾದ್ರೂ 6 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರಿಬೋದು. ಅವರು 6 ಕೇಳ್ಬೋದು, 5 4 6 ಏನಾದರೂ ಕೇಳ್ಬೋದು. ಛೇದವನ್ನು ಮಾತ್ರ ಅವರು ಹೇಳಿರ್ತಕ್ಕಂಥ ಸಂಖ್ಯೆಗೆ 1 ಸೇರಿಸಿ ನಾವು ಸರಿ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ನೋಟ್ಸ್ಗಳನ್ನು ಬರಿಬೇಕಾಗ್ತದೆ. ಮೂರನೇದು, 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲೇ 3/5 ಇದೆ, 4/5 ಇದೆ. ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ ಇದ್ದಾವೆ ನೋಡ್ರಿ. 5 ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಆದ್ದರಿಂದ ಅವ್ರಿಗೆ 1 ಸೇರಿಸ್ಬೇಕಾಗ್ತದೆ ನಾವು. ಹೌದಿಲ್ರಿ? 6. ಛೇದ ಎಷ್ಟು ಬರಬೇಕು ನಿಮಗೆ? 6 ಬರಬೇಕು. 3/5 × 6 ಮೇಲೆ ಕೆಳಗೆ ಅಂಶ ಮತ್ತು ಛೇದವನ್ನು 6ರಿಂದ ಗುಣಿಸಿದರೆ 30 ಬರ್ತದೆ. 5 6 30, 6 5 30. ನಮಗೂ ಛೇದ ಸಮ ಮಾಡ್ಕೋಬೇಕಾಗ್ತದೆ. ನಾವು ಭಿನ್ನರಾಶಿಯನ್ನು ಮಾಡ್ತಾಯಿದ್ದೀವಿ ಅಂದರೆ ಛೇದ ಸಮ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಛೇದ ಸಮ ಮಾಡ್ಕೊಳ್ಳೋದ್ರಿಂದ ಏನಾಗ್ಬಿಡ್ತದೆ? ಇಲ್ಲಿ 18/30 ಬಂದಿದೆ, ಇಲ್ಲಿ 24/30 ಬಂದಿದೆ. ಯಾಕೆಂದರೆ 3/5 ಮೂಲ ಭಿನ್ನರಾಶಿ ಯಾವಿದೆ? 3/4 ಇದೆ ಮತ್ತು 4/5 ಇದೆ. ಈಗಲ್ಲಿ ಛೇದವನ್ನು ಸಮ ಮಾಡಿಕೊಂಡ್ರೆ ನೋಡಿರಿ, 30 ಅಂತಂದರೆ 18ರಿಂದ ಚಾಲು ಆಗುತ್ತೆ, ಬಿಟ್ಟರೆ 24 ನಿಲ್ತದೆ. 18/30 19 20 21 22 23 24 ಛೇದ ಸೇಮ್ ಇರ್ತದೆ. ಈ ವಿಧಾನದಿಂದ ನಾವು ಮಾಡಿದರೆ ಈಸಿಯಾಗಿ ಮಕ್ಕಳಿಗೆ ಅರ್ಥ ಆಗ್ತದೆ. ನೀವು ಕೂಡ ಇವುಗಳನ್ನು ನೋಟ್ಸ್ಗಳನ್ನು ಚೆನ್ನಾಗಿ ಬರ್ಕೋಬಹುದು ಸ್ನೇಹಿತರೆ. ಇನ್ನೂ ಒಂದು ಇದೆ, ಬೇರೆ ವಿಧಾನದಿಂದನೂ ಕೂಡ ಈ ಲೆಕ್ಕವನ್ನು ಬಿಡಿಸ್ಬೋದು. ಈಗ 3/5 ಕೊಟ್ಟಿದ್ದಾರೆ, 4/5 ಕೊಟ್ಟಿದ್ದಾರೆ. ಎರಡೂ ಕಡೆಗೂ ನಾವೇನು ಮಾಡಬೇಕು? ಛೇದನೂ ಇಲ್ಲಿ ಸಮ ಮಾಡ್ಕೊಂಡಿದ್ದಾರೆ. ಅಲ್ಲೇ 30 ಮಾಡ್ಕೊಂಡಿದ್ದೀವಿ, ಇಲ್ಲಿ 50 ಮಾಡ್ಕೊಂಡಿದ್ದಾರೆ ನೋಡಿರಿ. 5 10 50 ಮತ್ತು 5 10 50 ಎರಡೂ ಕಡೆ ಛೇದ ಸೇಮ್ ಇದೆ, 5 5 ಇರೋದು. ಆದ್ದರಿಂದ 30/50ರಿಂದ ಹಿಡ್ಕೊಂಡು 40/50, 31 32 ಎಲ್ಲಿ ಮಟ? 35 30 37 38 39 40 ಮಟ್ಟ ಕೂಡ ನಾವು ಇದು ಬರಿಬೋದು. ಎಷ್ಟು ಬೇಕೋ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇಷ್ಟು ನಡುವೆ, ಯಾಕಂದರೆ ಛೇದವನ್ನು ಸಮ ಮಾಡ್ಕೊಂಡಿದ್ದೀವಿ, ಎರಡು ಕಡೆ 10ರಿಂದ ಗುಣಿಸಿದ್ದೀವಿ. ಆದ್ದರಿಂದ ಬಹಳಷ್ಟು ಭಾಗಲಬ್ಧ ಸಂಖ್ಯೆಗಳು ಬರ್ತವೆ. ಇಲ್ಲಿ ನೋಡ್ರಿ, 4ನೇದು, ಈ ಕೆಳಗಿನ ಹೇಳ್ಕೊಳ್ಳೋ ಸರಿ ಅಥವಾ ತಪ್ಪು ಅಂತ ತಿಳಿಸಿರಿ. ಆಗಲ್ಲಿ ನೋಡಿದ್ವಲ್ಲ ನಾವು ಅದನ್ನು, ಹೇಳಿಕೆಗಳು ಸರಿಯೋ ಅಥವಾ ತಪ್ಪು ಎಂಬುದನ್ನು ತಿಳಿಸಿದ್ವಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು
ಪೂರ್ಣ ಸಂಖ್ಯೆ. ಇದು ಸರಿಯಾಗಿದೆ. ಏಕೆಂತಂದರೆ ಸ್ವಾಭಾವಿಕ ಸಂಖ್ಯೆಗಳ ಗಣ ಕೂಡ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಐತಿ. ನಿಮ್ಮ ಬುಕ್ನಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲೇ ಪೂರ್ಣ ಸಂಖ್ಯೆಗಳು ಇದ್ದಾವೆ. ಅದನ್ನು ಮೊದಲು ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1 2 3 4 ಇದೆ. ಪೂರ್ಣ ಸಂಖ್ಯೆಗಳಲ್ಲಿ 0 1 2 3 4 ಇದೆ. ಈ ಪೂರ್ಣ ಸಂಖ್ಯೆಗಳ ಗಣದಲ್ಲಿ 1 2 3 4 ಇರೋದ್ರಿಂದ ಸ್ವಾಭಾವಿಕ ಸಂಖ್ಯೆಗಳ ಗಣನೇ ಅಲ್ಲಿ ಬಂದಂಗಾಯಿತು. ಅವ್ರು ಕೊಟ್ಟಿರೋ ಹೇಳಿಕೆ ಏನಿದೆ, ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸ್ವಾಭಾವಿಕ ಸಂಖ್ಯೆ ಐತಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಸಂಖ್ಯೆಯು ಪೂರ್ಣ ಸಂಖ್ಯೆ. ಆದ್ದರಿಂದ ಇದು ಸರಿಯಾಗಿರುವ ಹೇಳಿಕೆಯಾಗಿದೆ. ಎರಡನೇದು, ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಪೂರ್ಣಾಂಕವೂ ಕೂಡ ಒಂದು ಪೂರ್ಣ ಸಂಖ್ಯೆ. ಅರ್ಥ ಮಾಡ್ಕೊಳ್ರಿ. ಪ್ರತಿಯೊಂದು ಪೂರ್ಣಾಂಕ ಅಂದ್ರೆ ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು. ಅದೊಂದು ಪೂರ್ಣ ಸಂಖ್ಯೆ ಅಂತಂದರೆ ಪೂರ್ಣ ಸಂಖ್ಯೆ ಆಗಿಬಿಟ್ಟದೆ ಅಂತಂದು ಅದು ಯಾವುದೇ p/q ರೂಪದಲ್ಲಿ ಇಲ್ಲ. ಇದು ಪೂರ್ಣ ಸಂಖ್ಯೆ. ಇದು ತಪ್ಪಾಗಿದೆ. ಯಾಕಂದರೆ ಪೂರ್ಣ ಸಂಖ್ಯೆ ಯಾಕಾಗೋದಿಲ್ಲ ಅಂದರೆ ಇಲ್ಲೇ ಬರೀ ಧನ ಪೂರ್ಣಾಂಕಗಳು ಬರೋದಿಲ್ಲ, ಇಲ್ಲೇ ಋಣ ಪೂರ್ಣಾಂಕಗಳು ಕೂಡ ಬರ್ತವೆ. ಪೂರ್ಣ ಸಂಖ್ಯೆಗಳ ಗಣದಲ್ಲಿ 0 1 2 3 4 ಅಷ್ಟೇ ಇದೆ. ಆದರೆ ಪೂರ್ಣಾಂಕಗಳ ಗಣದಲ್ಲಿ -1 -2 ಎಲ್ಲ ಋಣ ಪೂರ್ಣಾಂಕಗಳು ಇದ್ದಾವೆ. ಆದ್ದರಿಂದ ಏನು ಮಾಡಬೇಕು, ಋಣ ಪೂರ್ಣಾಂಕಗಳು ಇರೋದರಿಂದ ಅವ್ರು ಏನು ಹೇಳಿದ್ದಾರೆ, ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಷ್ಟೇ ಆಗೈತಿ ಅಂತಾರೆ. ಪೂರ್ಣಾಂಕ ಋಣ ಪೂರ್ಣಾಂಕ, ಧನ ಪೂರ್ಣಾಂಕ ಮತ್ತು 0 ಒಳಗೊಂಡಿರ್ತದೆ. ಆದರೆ ಇವರು ಬರೀ ಪೂರ್ಣ ಸಂಖ್ಯೆ ಅಷ್ಟೇ ಅಂದಿರೋದ್ರಿಂದ 0 1 2 3 4 ಮಾತ್ರ ಒಳಗೊಂಡಿದೆ ಎಂಬ ಅರ್ಥವನ್ನು ಈ ವಾಕ್ಯ ಕೊಡ್ತಾ ಇದೆ. ಆದ್ದರಿಂದ ಈ ವಾಕ್ಯ ತಪ್ಪಾಗಿದೆ. ಇಲ್ಲಿ ನೋಡ್ರಿ, ಪೂರ್ಣಾಂಕಗಳು ಋಣ ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತವೆ. ಪ್ರತಿಯೊಂದು ಪೂರ್ಣಾಂಕವೂ ಕೂಡ ಒಂದು ಪೂರ್ಣ ಸಂಖ್ಯೆ ಆಗಿದೆ ಎಂಬುದು ತಪ್ಪಾಗಿದೆ. ಈ ರೀತಿಯಾಗಿ ನೋಟ್ಸ್ಗಳನ್ನು ಬರೀಬೇಕು. ಮೂರನೇದು, ಕೊನೆ ಪ್ರಶ್ನೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂತಂದರೆ p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅದು ಒಂದು ಏನು ಹೇಳಿದ್ದಾರೆ, ಅವರು ಪೂರ್ಣ ಸಂಖ್ಯೆ ಅಂದಿದ್ದಾರೆ. ಅದು ತಪ್ಪಾಗಿದೆ. ಪೂರ್ಣ ಸಂಖ್ಯೆ ಅಂತಂದರೆ ಪೂರ್ತಿಯಾಗಿರೋ ಅಂಶ. 1 2 3 4 ಅನ್ನೋ ಪೂರ್ತಿಯಾಗಿರೋ ಅಂಶ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು p/q, pq ಬಿಲಾಂಗ್ಸ್ ಟು z, q is not equals to 0, 1/2 3/4 ಒಂದು ಪೂರ್ಣದ ಒಂದು ಭಾಗವನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇಲ್ಲಿ ಪೂರ್ಣ ಸಂಖ್ಯೆ ಅಂದರೆ 0 1 2 3 4 ಬರ್ತದೆ. ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳು ಬರೋದೇ ಇಲ್ಲ. ಪೂರ್ಣ ಸಂಖ್ಯೆಗಳು ಇವು ಅಲ್ಲ. 2/3 4/5 6/8 ಇವು ಯಾವ ಪೂರ್ಣ ಸಂಖ್ಯೆಗಳು ಅಲ್ಲ. ಹೇಳಿಕೆಯ ಪ್ರಕಾರ ಭಾಗಲಬ್ಧ ಸಂಖ್ಯೆಗಳು ಇವೆಲ್ಲ ಇವು ಪೂರ್ಣ ಸಂಖ್ಯೆಗಳು ಅಲ್ಲದೇ ಇರುವುದರಿಂದ ಈ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ನೋಟ್ಸನ್ನು ಬರೆದುಕೊಳ್ಬೇಕಾಗ್ತದೆ. 9ನೇ ತರಗತಿಯ ಗಣಿತದಲ್ಲಿ 1.1 ಅಭ್ಯಾಸವನ್ನು ಹೇಗೆ ಬಿಡಿಸಿದ್ದೀವಿ. ಈಗ ನಾವು ಫಾಸ್ಟ್ ಹೇಳಿದ್ನು ಸ್ಲೋ ಹೇಳಿದ್ನು ಎಂಬುದನ್ನು ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಅರ್ಥ ಆಗ್ತದೋ ಅದೇ ರೀತಿಯಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ